ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಸೆಪ್ಟೆಂಬರ್ 22ರಿಂದ ಜಾತಿ ಗಣತಿ ಆರಂಭ ಆಗುತ್ತೆ. ಈ ಬಾರಿಯಾದರೂ ಪಾರದರ್ಶಕವಾಗಿ ಗಣತಿಯನ್ನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ರಾಜ್ಯ ಸರ್ಕಾರದ್ದು ಇದೆ. ಆದರೆ ಜಾತಿ ಗಣತಿಯ ಸಂದರ್ಭದಲ್ಲಿ ಕೊಟ್ಟಿರುವಂಥ ಕಾಲಮ್ ಇದೆಯಲ್ಲ, ಅದರಲ್ಲಿರುವಂಥ ಸಮಸ್ಯೆ, ಗೊಂದಲ, ಆತಂಕ ಇದೆ. ಕೆಲವೊಂದಿಷ್ಟು ಸಮುದಾಯದವರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉಪಜಾತಿಗಳು ಏನು ಬರುತ್ತಲ್ಲ, ಅದರಲ್ಲಿ ಏನಂತ ಸೇರಿಸಬೇಕು ಅನ್ನುವಂಥ ಗೊಂದಲ ಇದೆ. ಹಾಗಾದರೆ ಇದನ್ನು ಸರಿ ಮಾಡೋದು ಹೇಗೆ? ಈ ಉಪಜಾತಿಗಳಿಂದಾಗಿ ಆರ್ಥಿಕ ಸಾಮಾಜಿಕ ನ್ಯಾಯ ಸಿಗತ್ತಾ? ಯಾಕೆ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಜಾತಿ ಜ್ವಾಲೆ, ಗಣತಿ ಗೊಂದಲ. ರಾಜ್ಯ ಸರ್ಕಾರ ಸೆಪ್ಟೆಂಬರ್ 22ರಿಂದ ಮನೆ ಮನೆಗೆ ತೆರಳಿ ಜಾತಿ ಗಣತಿಯನ್ನು ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದೆ. ಸೊ ಇದರ ಮಧ್ಯೆ ಈಗ ರಾಜ್ಯದಲ್ಲಿ ಜಾತಿ ಜ್ವಾಲೆ ಹೆಚ್ಚಳ ಆಗ್ತಾ ಇದೆ. ಮತಾಂತರ ಆದವರ ಜಾತಿ ಯಾವುದಯ್ಯ ಅನ್ನುವಂಥ ಪ್ರಶ್ನೆ ಈಗ ಪ್ರಶ್ನಾವಳಿಯ ನಾಸ್ತಿಕ ಕಲಂಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ಕಡೆಯಿಂದಲೂ ಕೂಡ ಯಾವುದೇ ರೀತಿಯಾಗಿ ಸ್ಪಷ್ಟತೆ ಸಿಗ್ತಾ ಇಲ್ಲ. ಲಿಂಗಾಯತ ವೀರಶೈವ ಉಪಜಾತಿಗಳು ಈಗ ಆಕ್ರೋಶವನ್ನ ಹೊರಹಾಕ್ತಿವೆ. ಕ್ರೈಸ್ತ ಕುರುಬನ ಅಥವಾ ಕ್ರೈಸ್ತ ಒಕ್ಕಲಿಗ ಅನ್ನುವಂಥ ಕಾಲಂ ಏನಿದೆಯಲ್ಲ, ಅದಕ್ಕೆ ಈ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ದಲಿತ ಕ್ರೈಸ್ತರ ಜಾತಿ ಯಾವುದು, ಸಿಎಂ ಏನು ಹೇಳ್ತಾರೆ ಅನ್ನುವಂಥ ಪ್ರಶ್ನೆ. ಸರ್ಕಾರದ ಜಾತಿಗೆ ಹಲವು ನಾಯಕರು ಈಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಈ ಜಾತಿ ಗಣತಿಯ ಬಗ್ಗೆ. ಸೊ ಹಂಗಾಗಿ ಸರ್ಕಾರದ ಜಾತಿ ಗಣತಿಗೆ ಈ ರೀತಿಯ ಅಪಸ್ವರ ಆರಂಭದಲ್ಲೇ ಇರುವಂಥದ್ದು. ಈ ಹಿಂದೆ ಮಾಡಿರುವಂಥ ಸಮೀಕ್ಷೆ ಅದು ಪಾರದರ್ಶಕವಾಗಿಲ್ಲ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಅಂತೇಳಿ ಅದನ್ನು ಇನ್ನೊಂದು ಬಾರಿ ಈಗ ಜಾತಿ ಗಣತಿ ಮಾಡಬೇಕು ಅಂತೇಳಿ ಡೆಡ್ಲೈನ್ ಬೇರೆ ಕೊಟ್ಟಿದ್ದಾರೆ. ಆ ಡೆಡ್ಲೈನ್ ಒಳಗಡೆ ಪಾರದರ್ಶಕವಾಗಿ ಈ ಬಾರಿ ಆದರೂ ಸರಿಯಾದ ರೀತಿಯಲ್ಲಿ ಜಾತಿ ಗಣಿತ ಆಗತ್ತಾ ಇಲ್ಲ ಅನ್ನುವಂಥ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅದರ ಜೊತೆಗೆ ಈ ಕಲಮಂತ ವಿಚಾರ ಅಂತ ಬಂದಾಗ ಉಪಜಾತಿಗಳಿಗೆ ಅಥವಾ ಜಾತಿಗೆ ಉಪಜಾತಿಗಳೇನು ಬರುತ್ತಲ್ಲ, ಅದಕ್ಕೆ ಕಾಲಮ ಅವಶ್ಯಕತೆ ಇತ್ತ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ಎಲ್ಲದರ ಬಗ್ಗೆ ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಯಾಕೆ ಈ ರೀತಿಯ ಗೊಂದಲ ಆಗ್ತಾ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಲಿಂಗಾಯತ ವೀರಶೈವ ಮುಖಂಡರಾಗಿರುವಂಥ ಅರುಣ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಸರ್. ಹಾಗೇನೆ ಸಂಶೋಧಕರಾಗಿರುವಂಥ ಡಾಕ್ಟರ್ ಸತೀಶ್ ಕುಮಾರ್ ಅವರು, ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಹನುಮೇಗೌಡರು, ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಹನುಮೇಗೌಡರು, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ಜಾತಿಯ ವ್ಯವಸ್ಥೆ ಯಾಕೆ, ಇದರ ಮೂಲ ಏನು ಅಂತ ಇತಿಹಾಸವನ್ನೇ ನೋಡ್ಕೊಂಡು ಬರೋಣ. ಈ ವ್ಯವಸ್ಥೆ ಬಂದಿದ್ದು ಎಲ್ಲಿಂದ ಅಂತ. ಈಗ ನೀವು ಒಳ್ಳೆ ಹೆಸರು ಕೊಟ್ಟಿದ್ದೀರಿ, ಏನೋ ಜಾತಿಯ ಜ್ವಾಲೆ, ಗಣತಿಯ ಗೊಂದಲ, ತುಂಬ ಹೊಂದಾಣಿಕೆಯ ಒಂದು ಹೆಸರನ್ನು ಕೊಟ್ಟಿದ್ದೀರಿ. ಇದು ನನಗನ್ಸುತ್ತೆ ಈ ಜಾತಿಯ ಜ್ವಾಲೆ ಇದೆಯಲ್ಲ, ಇದು ತುಂಬ ದೊಡ್ಡದಾಗುತ್ತೆ ಅನ್ನೋ ಅಂತ ನನಗೆ ಒಂದು ರೀತಿಯ ಆತಂಕ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಈಗ ನೋಡಿ, ಜಾತಿ ಕಾಲಮ್ಗಳೇನಿದೆಯಲ್ಲ, ಅದಕ್ಕೆ ಮುಂಚೆ ಧರ್ಮವನ್ನು ಕೊಟ್ಟಿದ್ದಾರೆ. ಧರ್ಮದ ಕಾಲಮ್ಗಳಿದೆ, ಅದರಲ್ಲಿ ಜಾತಿ ಕಾಲಮ್ಗಳಿದೆ, ಅದ್ರ ಒಳಕ್ಕೆ ಹೋದರೆ ಮತ್ತೆ ಉಪಜಾತಿಗಳಿದೆ. ಈಗ ನಾನು ಬೇಕೋ ಬೇಡೋ ಗೊತ್ತಿಲ್ಲ, ನನ್ನ ಹೆಸರಿನಲ್ಲಿ ಒಂದು ಗೌಡ ಅಂತ ಇದ್ಬಿಟ್ಟಿದೆ. ಆ ಗೌಡ ಇರೋದ್ರಿಂದ ನನ್ನಿಂದನೇ ನಾನು ತಗೊಂಡು ಹೇಳಬೇಕು ಅನ್ನೋದಾದರೆ ಮೊದಲು ಹಿಂದೂ ಅಂತ ಹೇಳ್ತಾರೆ. ಅದು ಧರ್ಮದ ವಿಚಾರ ತಗೊಂಡಾಗ ಯಾವುದನ್ನು ಧರ್ಮ ಅಂತ ಕರಿಬೇಕು? ನಿಜವಾಗಿ ಅದು ಕ್ರೈಸ್ತ ಧರ್ಮವೋ, ಮುಸ್ಲಿಂ ಧರ್ಮವೋ, ಹಿಂದೂ ಧರ್ಮವೋ, ಮಾನವ ಧರ್ಮವೋ, ಯಾವ ಧರ್ಮ ಆಗಬೇಕು ಅಂತ ನಮ್ಮ ಎಲ್ಲ ದಾರ್ಶನಿಕರು ಹೇಳಿರೋಂಥದ್ದು ಒಂದೇ ಧರ್ಮ. ಆ ಧರ್ಮ ಯಾವುದು ಅಂದರೆ ಮನುಷ್ಯನನ್ನು ಮನುಷ್ಯನಾಗಿ ನೋಡಬೇಕು. ಅದರ ದುರ್ದೈವ ಇವತ್ತು ಮನುಷ್ಯರನ್ನು ದ್ವೇಷ ಮಾಡುವಂತಹ ಒಂದು ಚಟುವಟಿಕೆಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಕಾಣ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಅದಕ್ಕೆ ಸಾಲದು ಅಂತೇಳಿ ಜಾತಿಯ ಏನು ಧರ್ಮದ ಕೋಮುಗಲಭೆಗಳ ಸಂದರ್ಭದಲ್ಲಿ ಜಾತಿ ಜಗಳವನ್ನು ಹಚ್ಚುವಂಥ ಕೆಲಸಕ್ಕೆ ಈ ಜಾತಿ ಗಣತಿ ಆಗ್ತಾ ಇದೆಯಾ ಅನ್ನೋಂಥ ಒಂದು ನನಗೆ ಆತಂಕ ಇರೋವಂಥದ್ದು. ಅಂದರೆ ಧರ್ಮ ಒಂದು ಕಡೆ ಇದೆ. ಈ ಧರ್ಮ ಅಂತ ಬಂದಾಗ ಒಂದಷ್ಟು ಜನ, ಈಗಾಗಲೇ ತಾವು ಪ್ರಸ್ತಾವನೆಯಲ್ಲಿ ಹೇಳಿದಿರಿ, ಒಂದಷ್ಟು ಜನ ಮತಾಂತರ ಆಗಿದ್ದಾರೆ. ಈ ಮತಾಂತರ ಆಗಿರೋರು ಯಾರು ಅನ್ನೋಂಥದ್ದನ್ನು ತಗೊಂಡು ಬಹುತೇಕರು ಅದು ದಲಿತರು ಇದ್ದಾರೆ. ಯಾರು ಇವತ್ತು ಮುಸಲ್ಮಾನರಿಗೆ ದಲಿತ ಮತಾಂತರ ಆಗಿದ್ದಾರೆ, ಅವರು ಬಹುತೇಕ ದಲಿತರು, ಮುಸಲ್ಮಾನರಾಗಿರುವಂಥವ್ರು. ಯಾಕೆ ಅಂತ ಹೇಳಿದರೆ, ಈ ನಾವೇ ಶ್ರೇಷ್ಠರು ಅಂತ ಹೇಳ್ಕೊಂಡಂಥ ಕಾರಣದಿಂದಾಗಿ ಇವತ್ತು ನಾವೆಲ್ಲ ಹೇಳ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಹಿಂದೂ ಒಂದು ಬಂಧು ಅಂತ ಹೇಳಿ.
ಅವರು ಏನಾದರೂ ಶಾಸ್ತ್ರಗಳನ್ನು ಕೇಳಿದರೆ ಅವ್ರ ಕಿವಿಗೆ ಕಾದ ಸೀಸವನ್ನು ಉಯ್ತಾ ಇದ್ರು. ಅಂತಹ ಪರಿಸ್ಥಿತಿನಲ್ಲಿ ಅಥವಾ ಏನೋ ಯಾರು ಶ್ರೇಷ್ಠ ಜನ ಅಂತ ಇದ್ದಾರೋ ಅಂಥವ್ರು ಎದುರುಗಡೆ ಹೋಗ್ಬಿಟ್ರೆ ಅವ್ರ ಕಣ್ಣನ್ನು ಕೇಳ್ತಾ ಇದ್ರು. ಇಂತಹ ಒಂದು ಜಾತಿಯ ದಬ್ಬಾಳಿಕೆ ಇದ್ದಂಥ ಕಾಲದಲ್ಲಿ ಒಂದಷ್ಟು ಜನ ಆ ಕಡೆ ಹೋಗ್ಬಿಟ್ಟಿದ್ದಾರೆ. ಆದರೆ ಅವರು ಬೇಕೋ ಬೇಡೋ ಗೊತ್ತಿಲ್ಲ, ಅವರು ಈ ದೇಶದಲ್ಲಿ ಹುಟ್ಟಿರುವಂಥದ್ದು ಭಾರತೀಯ ಗುಣಗಳು ಇರುವುದರಿಂದ ಅವರು ಇನ್ನೂ ಈ ದೇಶದ ಒಂದಷ್ಟು ಪದ್ಧತಿಗಳನ್ನು ಅಳವಡಿಸ್ಕೊಂಡ್ಬಂದಿದ್ದಾರೆ. ಇದು ಉತ್ತರ ಕರ್ನಾಟಕಕ್ಕೆ ಹೋದರೆ ನಾವು ನೋಡಬಹುದು, ಮುಸಲ್ಮಾನರು ಕ್ರಿಶ್ಚಿಯನ್ರು ಒಂದೇ ಗುಡಿಯಲ್ಲಿ ಪೂಜೆ ಮಾಡುವಂಥದ್ದಿದೆ, ಒಂದೇ ರೀತಿಯ ಧಾರ್ಮಿಕ ಆಚರಣೆಗಳನ್ನು ಆಚರಣೆ ಮಾಡುವಂಥದ್ದಿದೆ. ಇಂತಹ ಸಂದರ್ಭದಲ್ಲಿ ಅವರು ಏನಂತ ಬರೆಸಬೇಕು? ಉತ್ತರ ಕರ್ನಾಟಕದಲ್ಲಿ ಕೆಲವು ದಲಿತ ಕಾಲೋನಿಗಳಿಗೆ ಹೋದರೆ ಅಲ್ಲಿ ದಲಿತ ಕಾಲೋನಿ ಸಿಕ್ಕೋದಿಲ್ಲ, ಕ್ರಿಶ್ಚಿಯನ್ ಕಾಲೋನಿ ಸಿಗುತ್ತೆ. ಆದರೆ ಅವರೆಲ್ಲರ ಮನೆಗಳಲ್ಲಿ ಹಿಂದೂ ಪದ್ಧತಿನೂ ಇದೆ, ಕ್ರಿಶ್ಚಿಯನ್ನರ ಪದ್ಧತಿಯೂ ಇದೆ. ಹಾಗಿದ್ರೆ ಅವ್ರು ಏನು ಬರೆಸಬೇಕು ಅನ್ನೋಂಥದ್ದು ಧರ್ಮದ ಕಾಲಮ್ನಲ್ಲಿ ತುಂಬ ದೊಡ್ಡ ಗೊಂದಲ ಬರುತ್ತೆ. ಅದಕ್ಕೆ ಈಗೇನು ಹೊಸ ಒಂದು ಕಾಲಮನ್ನು ಸೃಷ್ಟಿ ಮಾಡಿದರಂತೆ. ಇದು ಇನ್ನೂ ಆತಂಕಕ್ಕೆ ಕಾರಣ ಆಗುತ್ತೆ. ಕರ್ನಾಟಕದ ಈ ಜಾತಿಯ ಗಣತಿಯ ಸಂದರ್ಭದಲ್ಲಿ ಮತಾಂತರಿತವಾದಂಥವರಿಗೆ ಒಂದು ಕಾಲಮ್ ಅಂದರೆ ಧರ್ಮವನ್ನು ಇಂಟ್ರೊಡ್ಯೂಸ್ ಮಾಡಿದಾರಂತೆ. ನನ್ನ ಕೈ ಇನ್ನೂ ಸಿಕ್ಕಿಲ್ಲ. ಇದು ಒಂದು ಭಾಗ. ಇನ್ನು ಎರಡನೆಯ ಭಾಗಕ್ಕೆ ಬಂದರೆ, ನಾನು ಆಗಲೇ ಹೇಳಿದೆ ನನ್ನ ಹೆಸರಲ್ಲಿ ಗೌಡ ಇದೆ ಅಂತ. ಈ ಗೌಡ ಅನ್ನೋರೆಲ್ಲ ಯಾರು? ಈಗ ನಾವು ಉತ್ತರ ಕರ್ನಾಟಕಕ್ಕೆ ಹೋದರೆ ಪಾಟೀಲ್ರವರೆಲ್ಲರೂ ಕೂಡ ಒಕ್ಕಲಿಗರೇ. ಈ ಒಕ್ಕಲಿಗ ಅನ್ನುವಂಥದ್ದು ನಾನು ಹೇಳಬೇಕು ಅನ್ನೋದಾದರೆ, ಒಕ್ಕಲಿಗ ಅನ್ನುವಂಥದ್ದು ಒಂದು ಸಮುದಾಯ. ಯಾರ್ಯಾರು ಒತ್ತು ಬಿತ್ತು ಬೆತ್ತನೆ ಮಾಡಿದ್ರು ಅವರೆಲ್ಲರೂ ಒಕ್ಕಲಿಗರೇ. ಇವತ್ತು ಕುರುಬ ಒಕ್ಕಲಿಗರಿದ್ದಾರೆ, ಆಲ್ಮತ ಒಕ್ಕಲಿಗರಿದ್ದಾರೆ, ರೆಡ್ ಒಕ್ಕಲಿಗರಿದ್ದಾರೆ, ಹೀಗೆ ಅನೇಕ ಜಾತಿಯವರು ಒಕ್ಕಲಿಗರಿದ್ದಾರೆ. ಹಾಗಿದ್ರೆ ಅವರೆಲ್ಲರಿಗೆ ನೀವು ಈ ಒಕ್ಕಲಿಗ ಅಂತ ಹೇಳಿಕೊಡ್ಬೇಕಾದಂತಹ ಪರಿಸ್ಥಿತಿ ಬಂದು ಪರಸ್ಪರ ಒಕ್ಕಲಿಗರಲ್ಲೇ ಹೊಡೆದಾಡುವಂತಹ, ರೆಡ್ಡಿಗರಲ್ಲೇ ಹೊಡೆದಾಡುವಂತಹ, ಲಿಂಗಾಯತರಲ್ಲೇ ಹೊಡೆದಾಡುವಂತಹ ನಾವು ಶ್ರೇಷ್ಠ ಅಂತ ಪರಿಸ್ಥಿತಿ ಎಲ್ಲಿ ಬರುತ್ತೋ ಅನ್ನೋಂಥ ಒಂದು ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ಇದನ್ನು ಮಾಡಲಿಕ್ಕೆ ಕೊಟ್ಟಿರುವಂತಹ ಒಂದೇನು ಬುಕ್ಲೆಟ್ ಇದೆಯಲ್ಲ, ಇದು ನನಗೆ ಯಾವುದೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಬಂದಿತ್ತು. ಸುಮಾರು ಒಂದು ದೊಡ್ಡ ಪುಸ್ತಕವೇ ಇದೆ. ಆ ಪುಸ್ತಕ ಸುಮಾರು 100 ಪುಟಗಳು ಇರ್ಬೋದು ಅಂತ ಕಾಣುತ್ತೆ. ಆ 100 ಕೈಪಿಡಿ, ಆ 100 ಪುಟದ ಇದನ್ನು ನೀವು ಎಷ್ಟು ಸಮಯದಲ್ಲಿ ಫಿಲ್ ಮಾಡ್ತೀರಿ ಮತ್ತು ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ಭಾರಿ ದೊಡ್ಡ ಒಂದು ಸರ್ಕಸ್ ಆಗುತ್ತೇನೋ ಅಂತ ಅನ್ನಿಸ್ತಾ ಇದೆ. ಇದನ್ನ ಗಮನಿಸಿದಾಗ ಎಲ್ಲ ಒಂದ್ ಕಡೆ ಈ ಜಾತಿಯ ಗಣತಿಯಿಂದಾಗಿ ಮುಂದಿನ ದಿನಗಳಲ್ಲಿ ಜಾತಿಯ ವೈಷಮ್ಯಗಳು ಜಾಸ್ತಿ ಆಗಬಹುದಾ ಅನ್ನೋಂಥ ಒಂದು ಆತಂಕ ಇದೆ. ಆದರೆ ಇದರ ಹಿಂದೆ ಒಂದು ಚಿಂತನೆ ಇದೆ. ಅದೇನು ಅಂತಂದರೆ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಹಿನ್ನೆಲೆಯಿಂದ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಜಾತಿ ಗಣತಿ ಆಗಬೇಕು, ಆದರೆ ಅದರ ದುರ್ಬಳಕೆ ಆಗಿ ಅದು ದಿಕ್ಕು ತಪ್ಪಿದರೆ ದೇಶದ ಅವನತಿಗೆ ಕಾರಣ ಆಗುತ್ತೆ ಅನ್ನೋಂಥದ್ದು ನನ್ನ ಆತಂಕ. ಸರ್, ಧರ್ಮ ಮತ್ತು ಜಾತಿಯ ನಡುವೆ ಏನು ಸಂಬಂಧ ಇದೆ? ಏನು ಹೇಳ್ತೀರಿ ಈ ಜ್ವಾಲೆ ಬಗ್ಗೆ? ನೋಡಿ, ಇದನ್ನು ನೀವು ಎರಡು ರೀತಿ ಅರ್ಥೈಸ್ಕೋಬೋದು. ಮೊದಲನೇದಾಗಿ ಇವಾಗ ಸರ್ಕಾರ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಅಂತ ಏನು ಹೊರಟಿದೆ, ಇದು ದೇಶದಲ್ಲೇ ಒಂದು ಮಾದರಿಯಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ನಾವು, ಯಾಕಂದರೆ ಕಳೆದ ಬಾರಿನೇ ಈ ಒಂದು ಆಲೋಚನೆ ಬಂದು ಸಮೀಕ್ಷೆನೂ ಮಾಡಿ ಆನಂತರ ನಮ್ಮ ಕರ್ನಾಟಕದಲ್ಲಿ ವಿಪರೀತ ಗೊಂದಲಕ್ಕೆ ಕಾರಣ ಆಗೋಯಿತು. ಗೊಂದಲಕ್ಕೆ ಯಾಕೆ ಕಾರಣ ಆಗೋಯ್ತು ಅಂದರೆ, ನನ್ನ ಮನೆಗೆ ಬಂದಿಲ್ಲ, ವೈಜ್ಞಾನಿಕವಾಗಿಲ್ಲ ಅಂತಕ್ಕಂಥ ಮಾಹಿತಿಗಳು ಈ ರಾಜಕೀಯ ಪಕ್ಷಗಳು ಇದನ್ನು ಕೊಟ್ಟರು. ಆದರೆ ಸಮಾಜಕ್ಕೆ ಒಂದು ಸದುದ್ದೇಶದಿಂದ ಇರ್ತಕ್ಕಂತಹ ಇದು ಒಂದು ಸಮೀಕ್ಷೆ. ಯಾಕೆ ಅಂತ ಹೇಳಿದ್ರೆ, ನೀವು ಸಂವಿಧಾನದ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ನಾಗರಿಕನು ಒಂದು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಸಿಗಬೇಕು. ಸಾಮಾಜಿಕ ನ್ಯಾಯವನ್ನು ನಮ್ಮ ಸರ್ಕಾರಗಳು ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಉದ್ಯೋಗ ಮತ್ತು ಶಿಕ್ಷಣ ಅಂತಕ್ಕಂಥದ್ದು ಪ್ರಮುಖ ಆಗ್ತದೆ. ಈ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಯಾರು ಅರ್ಹರು, ಯಾರು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅಂಥವರನ್ನು ಇಲ್ಲಿ ತಂದು ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು, ಅಥವಾ ಮೀಸಲಾತಿ ಏನು ಇಲ್ಲಿವರೆಗೂ ನಿರ್ಧಾರ ಮಾಡಿದ್ದಾರೆ ಇದನ್ನು ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ಯಾವಾಗ ನಮಗೆ ಬಂದಿತ್ತು ಅಂತ ಹೇಳಿದ್ರೆ, 1994ರಲ್ಲಿ ಮಂಡಲ್ ಆಯೋಗ ಅಂಥೇಳಿ ಏನು ಆ ಸಂದರ್ಭ ಬಂದಿತ್ತು. 1990ರ ಸಂದರ್ಭದಲ್ಲಿ ಇಂದಿರಾ ಸಹಾನಿ ಅಂತಕ್ಕಂಥವ್ರು ಒಂದು ಕೇಸನ್ನು ದಾಖಲೆ ಮಾಡಿದಾಗ, ಅಲ್ಲಿ ಆ ಇಂದಿರಾ ಸಹಾನಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತದೆ. ಏನಂತ ತೀರ್ಪು ಅಂದರೆ, ಇಲ್ಲಿ ಹಿಂದುಳಿದವರು ಯಾರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು, ಪ್ರತಿ ರಾಜ್ಯಗಳು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಗಳನ್ನು ಮಾಡ್ಕೊಳ್ಳಿ. ಆ ಆಯೋಗದ ಮುಖಾಂತರ ಪ್ರತಿ 10 ವರ್ಷಗಳಿಗೊಮ್ಮೆ ಸಮೀಕ್ಷೆಯನ್ನು ಮಾಡಿ ಯಾವ ಸಮುದಾಯ ಹಿಂದುಳಿದಿದೆ, ಯಾವ ಸಮುದಾಯ ಮುಂದುವರೆದಿದೆ ಅದನ್ನು ನೀವು ಪುನರೀಕ್ಷಣೆ ಮಾಡಬೇಕು, ಅಂದರೆ ಪರೀಕ್ಷೆ ಮಾಡಬೇಕು. ಆ ಒಂದು ಅನ್ವಯ ನೀವು ಆ ಸಮುದಾಯಗಳಿಗೆ ಮೀಸಲಾತಿಯನ್ನು ನಿರ್ಧಾರ ಮಾಡಬೇಕು ಅನ್ನೋದು ಒಂದು.
ಸೊ ಈಗ ಈ ಸಮೀಕ್ಷೆ ಮಾಡ್ತಕ್ಕಂಥ ಉದ್ದೇಶ ಅಂತಕ್ಕಂಥದ್ದು ಒಳ್ಳೆಯದಾಗಿದೆ, ಚೆನ್ನಾಗಿದೆ. ಆದರೆ ಇಲ್ಲಿ ರಾಜಕೀಯ ಅಂತಕ್ಕಂಥದ್ದು ನಡೀತಾ ಇದೆ. ರಾಜಕೀಯ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಸಮುದಾಯಗಳನ್ನು ಒಡಿತಾ ಇದ್ದಾರೆ. ನಾನು ಕೇಳ್ತಾ ಇದ್ದೀನಿ, ಯಾವ ರೀತಿ ಹೊಡಿತಾ ಇದ್ದಾರೆ? ಇಲ್ಲಿ ಸಮಾನತೆ ಅಂತಕ್ಕಂಥದ್ದು ನೀವು ಕೊಟ್ಟಿದ್ದೀರಾ ಸಮಾಜದಲ್ಲಿ. ಈಗ ಸಮುದಾಯಗಳು ಇನ್ನೊಂದು ಸಮುದಾಯವನ್ನ ತುಚ್ಛವಾಗೋ ಇನ್ನೊಂದಾಗಿ ನೋಡ್ತಕ್ಕಂಥ ಪ್ರಾಕ್ಟೀಸಸ್ ನಮ್ಮಲ್ಲಿದೆ. ದೌರ್ಜನ್ಯ ಅಂತಕ್ಕಂಥದ್ದಿದೆ. ಮತ್ತು ವೈವಾಹಿಕ ಸಂಬಂಧಗಳಲ್ಲಿ ಅವ್ರವ್ರ ಸಮುದಾಯಗಳವ್ರನ್ನೇ ತಗೊಂಡು ಮದುವೆ ಮಾಡ್ಕೋತಾ ಇದ್ದಾರೆ. ಈ ಥರ ಪ್ರಾಕ್ಟೀಸಸ್ಗಳು ಇದೆಯಲ್ಲ ನಮ್ಮ ಸಮುದಾಯದಲ್ಲಿ. ಇಲ್ಲಿ ಯಾಕೆ ನೀವು ಇಲ್ಲಿ ತಿಳ್ಕೊಳಕ್ಕೆ ಹೋಗಿರೋದೇನು ಸರ್ಕಾರ ಅಂದರೆ, ನಾನು ಅದು ಉದ್ದೇಶ ಏನು ಈ ಸಮೀಕ್ಷೆದು ಅಂತ ಹೇಳಿದ್ರೆ, ಯಾವ ಸಮುದಾಯದಲ್ಲಿ ಎಷ್ಟು ಜನಸಂಖ್ಯೆಗಳಿದೆ, ಯಾವ ಯಾವ ಉಪಜಾತಿಗಳಿದೆ, ಅವರಲ್ಲಿ ಯಾರು ಎಷ್ಟು ಹಿಂದುಳಿದಿದ್ದಾರೆ, ಯಾರು ಎಷ್ಟು ಮುಂದುವರೆದಿದ್ದಾರೆ, ಈ ರೀತಿಯ ಅಂಕಿಅಂಶಗಳು ಬೇಕಾಗಿರುತ್ತೆ ಒಂದು ಸರ್ಕಾರಕ್ಕೆ. ಸೊ ಇದರಲ್ಲಿ ಇದನ್ನ ಅಲ್ಲಿ ಅಪ್ಲಿಕಬಲ್ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ವಾದ. ಆದರೆ ಇದು ಒಂದು ರಾಜಕೀಯವಾಗಿ ಇದು ಹಿನ್ನೆಲೆ ತೆಗೆದುಕೊಂಡು ಇದೊಂದು ಕೆಸರಾಚಾಟಕ್ಕೆ ಹೋಗ್ತದೆ ಅಂದರೆ ಅದು ಒಂಥರ ನಾವು ಏನು ವಿಪರ್ಯಾಸ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದರ ಸೂಕ್ತ ತಿಳುವಳಿಕೆ ಅಂತಕ್ಕಂಥದ್ದು ರಾಜಕೀಯ ನಾಯಕರಿಗೂ ಇರಬೇಕಾಗ್ತದೆ. ಆದರೆ ಇಲ್ಲಿ ಕೇವಲ ರಾಜಕೀಯ ಮಾಡಲಿಕ್ಕೆ, ಇನ್ನೊಂದು ಪಕ್ಷವನ್ನು ವಿರೋಧ ಮಾಡಲಿಕ್ಕೆ, ಅಥವಾ ಕಾಂಗ್ರೆಸ್ನವರು ಸಹ ಇದನ್ನು ಸರಳೀಕರಣ ಮಾಡ್ಬೋದಾಗಿತ್ತು. ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಬ್ಲ್ಯಾಂಕ್ ಕಾಲಮ್ ಹಾಕ್ಬಿಟ್ರೆ, ನನ್ನ ಮನೆಗೆ ಬಂದರೆ ನಾನು ಮತಾಂತರ ಹೊಂದಿದ್ದೀನೋ ಇಲ್ವೋ ನಾನೇ ಹೇಳ್ಬಿಡ್ತೀನಪ್ಪ. ನಾನು ಹೇಳಿದ್ಮೇಲೆ ಅಲ್ಲಿ ಮೆನ್ಷನ್ ಮಾಡ್ಕೊಂಡು ನಾನು ಕ್ರೈಸ್ತ ಕುರುಬಾನೋ, ಕ್ರೈಸ್ತ ಒಕ್ಕಲಿಗನೋ, ಕ್ರೈಸ್ತ ವೀರಶೈವ ಲಿಂಗಾಯತೋ ಅದು ಬರ್ಕೊಳ್ಳಿ, ಅದರದ್ದೇನು ಅಭ್ಯಂತರ ಇಲ್ಲ. ಯಾಕಂದರೆ ಈಗ ನೀವು ಏನು ಡೇಟಾ ಕೊಡ್ತೀರಾ ನಿಮ್ಮ ಮನೆಗೆ ಬಂದಾಗ ಅದೇ ಫೈನಲ್ಲು. ಅಲ್ಲಿ ಹಾಕಿದ ಮಟ್ಟಕ್ಕೆ ನೀವು ಸಮುದಾಯವನ್ನು ಹೊಡಿತಿದ್ದೀರಾ, ಇನ್ನೊಂದು ಮಾಡ್ತಿದ್ದೀರಾ ಅಂತಕ್ಕಂಥದ್ದು ತಿಳುವಳಿಕೆ ಇರತಕ್ಕಂಥ ಯಾರೇ ಆಗಲಿ, ಯಾವುದೇ ಸಮುದಾಯದವರಾಗಲಿ, ಯಾವುದೇ ರಾಜಕೀಯ ಪಕ್ಷವಾಗಲಿ, ಇದನ್ನು ಜನರಿಗೆ ಗೊಂದಲವನ್ನು ಹಚ್ಚಲಿಕ್ಕೆ ತೆಗೆದುಕೊಂಡು ಹೋಗಬಾರ್ದು. ಇದು ತುಂಬ ಕ್ಲಿಯರ್ ಇದೆ. ಇದು ಸಮೀಕ್ಷೆಯಲ್ಲಿ ನೋಟ್ ಮಾಡಿದ್ದಾರೆ ಅಷ್ಟೇ. ನೀವು ಮನೆಗೆ ಹೋದಾಗ ನೀವು ಆ ಕಾಲಮಲ್ಲಿ ನಾನು ಇದಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ಅಲ್ಲಿ ನಮೂದು ಮಾಡ್ಕೋತಾರೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಮೂದು ಮಾಡ್ಕೊಳ್ಳಲ್ಲ. ಜಾತಿ ಅಂತ ಬಂದಾಗ ಆ ಉಪಜಾತಿ ರಿಜಿಸ್ಟರ್ ಆದ ನಂತರ ನೋಡುವಂತ ದೃಷ್ಟಿಕೋನ ಬದಲಾಗತ್ತೆ ಅನ್ನೋದು ಇಲ್ಲ. ಈ ಡಾಟಾ ಬಂದು ಸರ್ಕಾರದ ಬಳಿಯಲ್ಲಿರ್ತದೆ. ಇದು ನಿಮಗೆ ಪಬ್ಲಿಕ್ ಆಗಿ ನೀವು ಏನು ಇದು ಮಾಡೋದಿಲ್ಲ. ಅಂದರೆ ನಮಗೆ ಜನರಿಗೆ ಆಕ್ಸೆಸಿಬಿಲಿಟಿ ಇರೋದಿಲ್ಲ. ಇದು ಸರ್ಕಾರ ಈ ಅಂಕಿಅಂಶನ ತಗೊಂಡು ಇದಕ್ಕೆ ಸೂಕ್ತವಾದ ಏನು ಕ್ರಮಗಳು ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಅಂತಿದೆ, ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆ, ಅವ್ರಿಗೆ ಅಂಕಿಅಂಶ ಬೇಕಲ್ಲ, ಯಾರಿಗೆ ಸವಲತ್ತನ್ನು ಕೊಡಬೇಕು, ಯಾರಿಗೆ ಸವಲತ್ತು ಕೊಡಬಾರ್ದು ಅಂತ. ಆ ಒಂದು ಹಿನ್ನೆಲೆಯಲ್ಲಿ ಮಾತ್ರ ನೋಡ್ಬೇಕು ಇದನ್ನ. ಹನುಮೇಗೌಡ ಹೇಳ್ದಂಗೆ ಧರ್ಮ ಆಯ್ತು, ಜಾತಿ ಆಯ್ತು, ಮತ್ತೆ ಉಪಜಾತಿ, ಇದರ ಅವಶ್ಯಕತೆ ಇದೆಯಾ? ಅಲ್ಲ, ಈಗ ನಾವು ಮಾಡ್ಕೊಂಡಿದೀವಲ್ಲ, ನಾವು ಮಾಡ್ಕೊಂಡಿದ್ರೆ ತಾನೇ ಅಲ್ಲಿ ನಾವು ಮಾತಾಡೋದು. ನಾವ್ ಯಾರು ಸೃಷ್ಟಿ ಮಾಡಿಲ್ವಲ್ಲ. ಈಗ ನಾವು ಮತಾಂತರ ಆಗ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳಿದೆ, ಹಲವು ಕಾರಣಗಳಿದೆ. ಯಾಕಂದ್ರೆ ಹಿಂದೂ ಅಂತ ಹೇಳ್ತಾರೆ, ಹಿಂದೂ ನಾವೆಲ್ಲ ಒಂದು ಹೇಳಿದ್ರೆ ಅದು BJPನವರು ಹೇಳ್ತಿರ್ತಾರೆ. ಆದರೆ ಈ ಹಿಂದೂಗಳಲ್ಲಿ ನೀವು ಸಮಾನತೆಯನ್ನು ಪ್ರತಿಪಾದನೆ ಮಾಡಿದ್ದೀರಾ? ಅದಿಲ್ಲ. ಸೊ ಆದ್ರಿಂದ ಇಲ್ಲೇನು ಅಂತ ಹೇಳಿದ್ರೆ ನಾವು ಇದನ್ನ ಅರ್ಥೈಸ್ಕೊಳ್ಳೋ ರೀತಿ ಮೇಲೆ ಇದು ಒಂದು ಜ್ವಾಲೆ ಆಗಿ, ನೀವು ಬೇಕಾದ್ರೆ ಗೊತ್ತಿಲ್ದಂಗೆ ಏನೋ ಮಾತಾಡೋದು ಇದು ಜ್ವಾಲೆನೂ ಆಗ್ತದೆ. ಇದು ಗೊತ್ತಿಲ್ದಂಗೆ ಇದು ಮಾಡಿದ್ರೆ ಹಿಂದುಳಿದ ವರ್ಗದವ್ರಿಗೆ ವರದಾನನೂ ಆಗುತ್ತೆ. ಇದು ಆಯಾ ರಾಜಕೀಯ ಪಕ್ಷಗಳು ಆ ಒಂದು ತಿಳುವಳಿಕೆಗಳನ್ನ ಇಟ್ಕೋಬೇಕು. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸಂಪೂರ್ಣವಾದ ಕೆಸರಾಚಾಟ, ಅನವಶ್ಯಕವಾಗಿ ಈ ಗೊಂದಲಗಳನ್ನ ನಿರ್ಮಾಣ ಮಾಡಿ ಇವಾಗ ನೋಡಿ, ರಾಜಕೀಯ ಮಾಡೋರ್ಗೆ ಮಾತ್ರ ಇದು ಅಂಕಿ ಸಂಖ್ಯೆ ಬೇಕು. ಈ ಜನರಿಗೆ ಏನ್ ಬೇಕ್ರಿ? ಜನರಿಗೆ ನನಗೆ ಒಳ್ಳೆ ಉದ್ಯೋಗ ಬೇಕು, ನನಗೆ ಮೀಸಲಾತಿ ಬೇಕು, ನನಗೆ ಉದ್ಯೋಗ ಬೇಕು, ನನ್ನ ಒಂದು ಆರ್ಥಿಕ ಸ್ಥಿತಿ ಉದ್ಧಾರ ಆಗೋದಕ್ಕೆ ಸಮಾಜದಿಂದ ಏನಾದರೂ ಒಂದು ಫಂಡ್ ಅಂತ ಬಂದರೆ ನನ್ನ ಜೀವನವನ್ನು ನಾನು ಇಂಪ್ರೂವ್ ಮಾಡ್ಕೋತೀನಿ. ಆದರೆ ಈ ರಾಜಕೀಯ ಪಕ್ಷಗಳಿಗೆ ಸಮುದಾಯಗಳನ್ನು ಹೊಡಿತಾ ಇದ್ದೀರಾ. ವೋಟ್ ಬ್ಯಾಂಕ್ ರಾಜಕಾರಣ, ಇದನ್ನೇನಂತೀವಿ ಅಂತ ಹೇಳಿ ಕ್ಲಿಯರ್ ಆಗಿ, ವೋಟ್ ಬ್ಯಾಂಕ್ ರಾಜಕೀಯ ಕಾರಣಕ್ಕೆ ಒಂದು ಒಳ್ಳೆ ಉದ್ದೇಶವನ್ನ ಹಾಳು ಮಾಡಲು ಹೋಗ್ತಾ ಇದ್ದಾರೆ ಅಂತ ನಾನು ಖಂಡಿತವಾಗಿ ಹೇಳ್ಬೋದು. ಅರುಣ್ ಕುಮಾರ್ ಸರ್, ಈಗ ಲಿಂಗಾಯತರ ಮುಖಂಡರಾಗಿ ನೀವು ಬಂದಿದ್ದೀರಿ, ನಿಮ್ಮ ಕಾಲಂ ಯಾವುದು? ಈಗ ಏನು ಸೇರಿಸ್ತೀರಿ? ಈಗ ನಾವು ಏನು ಈಗ ಉದಾಹರಣೆಗಳು ಸಾಮಾಜಿಕ ಜಾಲತಾಣದಲ್ಲಿದ್ದಾವೆ, ಅದಕ್ಕೆ ಮಾಹಿತಿ ಕೊರತೆ ಕೂಡ ಇದೆ. ಸರ್ಕಾರದವರು ಈ ರೀತಿ ಬರುತ್ತೆ ಅನ್ನುವಂಥ ಈಗೇನೆಂದರೆ ಪ್ರಥಮವಾಗಿ ಒಂದು ಸ್ಟಿಕ್ಕರ್ ಎಂಟ್ಸ್ ಹೋಗ್ತಕ್ಕಂಥದ್ದು ಎಲ್ಲ ಮನೆಗಳಿಗೆ ಬಂದಿದೆ. ಲಿಂಗಾಯತ ಮತ್ತು ವೀರಶೈವ ಮುಖಂಡರು ಒಂದು ಗೊಂದಲ ಇದೆ. ಹೌದು. ಈಗ ಇಲ್ಲಿ ನಮ್ಮ ಒಂದು ಇತಿಹಾಸ,
ಮತ್ತು ಸಂಶೋಧನೆ ಮಾಡಿರ್ತಕ್ಕಂಥವ್ರು ಈ ಹಿಂದಿನ ವರದಿ ಆಧಾರಿತವಾಗಿ ಈಗಾಗಲೇ 2017-18ರಲ್ಲೂ ಕೂಡ ಸ್ವತಂತ್ರ ಧರ್ಮ, ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಚಿಂತನೆಗಳು ನಡೆದಿತ್ತು, ಸರ್ಕಾರದ ಆದ್ಯ ಗಮನಕ್ಕೆ ತಂದು ಸರ್ಕಾರ ಕೂಡ ಶಿಫಾರಸು ಮಾಡಿತ್ತು ಕೇಂದ್ರಕ್ಕೆ. ಆ ಹಿನ್ನೆಲೆಯಲ್ಲಿ ನಿವೃತ್ತ ಏನು ನ್ಯಾಯಾಧೀಶರುಗಳು ಕೂಡ ಅದರ ಎಲ್ಲ ಕ್ರೋಢೀಕರಣ ಮಾಡೋದ್ರ ಜೊತೆಗೆ ಒಂದು ವಿಶೇಷವಾಗಿ ಒಂದು ಸಮಗ್ರವಾದ ವರದಿಯನ್ನು ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು, ಅದು ಇನ್ನೂ ಅನುಷ್ಠಾನಕ್ಕೆ ಬರದೇ ಇರತಕ್ಕಂಥದ್ದು ಒಂದು ರೀತಿ ಗೊಂದಲ ಆಗಿದೆ. ಸೊ ಈಗ ನಮ್ಮ ಒಂದು ಮಠಮಾನ್ಯಗಳು ಹಾಗೂ ಹಿರಿಯರು ಮತ್ತು ಇದನ್ನು ಹಿಂದಿನಿಂದ ಬಂದಿರತಕ್ಕಂಥ ಎಲ್ಲ ವಿಚಾರಧಾರೆಗಳನ್ನ ನೋಡೋದ್ರ ಜೊತೆಗೆ ಈಗ ಇತರೆ ಅನ್ನುವಂತಹ ಕಾಲಮಲ್ಲಿ ಲಿಂಗಾಯತ ಅನ್ನುವಂಥದ್ದು ಬರೆಸ್ತಕ್ಕಂಥದ್ದು ಸೂಕ್ತ ಅನ್ನುವಂಥದ್ದು. ಆಮೇಲೆ ಉಪಜಾತಿಗಳು ಅವ್ರದ್ದೇ ಆಗಿರ್ತಕ್ಕಂಥ ಉಪಜಾತಿಗಳು ಇದ್ದಾವೆ. ಸೊ ಲಿಂಗಾಯತ ಉಪಜಾತಿ ಸಾದ್ರ ಆಗಿರ್ಬೋದು, ರೆಡ್ಡಿ ಆಗಿರ್ಬೋದು, ಬಣಜಿಗ ಆಗಿರ್ಬೋದು, ನೊಣಬ ಆಗಿರ್ಬೋದು, ಈ ರೀತಿ ತಮ್ಮದೇ ಆಗಿರ್ತಕ್ಕಂಥ ಉಪಜಾತಿಗಳನ್ನ, ಯಾಕಂದರೆ ಇಲ್ಲಿ ನಮಗೂ ಒಂದು ಗೊಂದಲ ಏನು ಅಂದರೆ ಸರ್ಕಾರದ ಕಡೆಯಿಂದ ಏನು ಆಯೋಗ ಏನು ಇವಾಗ ಮಾಡ್ತಾ ಇದೆ ಅದರಲ್ಲಿ ಇತರೆ ಅಂತ ಕಾಲಂ ಬರೆದಂಥ ಸಂದರ್ಭದಲ್ಲಿ ಅದನ್ನು ಗಣನೆ ಮಾಡ್ತಾ ಇದ್ದಾರಾ? ಇತರೆ ಅಂದರೆ ಅದರ್ಸ್ ಅಂತ ಹೇಳಿ ಈಗೇನು 12 ಧರ್ಮಗಳ ಹೆಸರುಗಳು, ರಿಲಿಜಿಯನ್ ಹೆಸರುಗಳು ಇದೆಯೋ ಅದನ್ನು ಬಿಟ್ಟು ಇತರೆ ಅಂತ ಬರೆದ್ರೆ ಅದರಲ್ಲೇನಾದರೂ ನಮಗೆ ಅಂಕಿಅಂಶಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗ್ತಾ ಇದೆ. ಅದು ಸ್ಪಷ್ಟೀಕರಣ ಎಲ್ಲಿ ಕೊಟ್ಟಿಲ್ಲ. ಅಲ್ಲಿ ನೀವು ಇತರೆ ಅನ್ನುವಂಥ ಕಾಲಂನಲ್ಲಿ ವೀರಶೈವ ಅಂತ ಬರಿಬೋದು ಅಥವಾ ಲಿಂಗಾಯತ ಅಂತ ಬರಿಬೋದು, ಆದರೆ ಅದರ ಅಂಕಿಅಂಶಗಳನ್ನ ನೀವು ನಮಗೆ ಅಥವಾ ಪಾರದರ್ಶಕವಾಗಿ ಅದನ್ನು ತೋರಿಸ್ತಕ್ಕಂಥ ಪದ್ಧತಿ ಇದೆಯೋ ಇಲ್ಲೋ ಅಂತ ಅನ್ನೋದು ಕೂಡ ಗೊಂದಲವಾಗಿಬಿಟ್ಟಿದೆ. ಆ ಸಂದರ್ಭದಲ್ಲಿ ಇವತ್ತು ಅನೇಕ ಮಠಮಾನ್ಯಗಳು ಹಾಗೂ ಇದು ಒಂದು ಆಂದೋಲನ ಟೈಪು ಎಲ್ಲ ಕಡೆ ಅಭಿಯಾನ ಆಗ್ತಾ ಇದೆ. ಯಾವ ರೀತಿ ಮಾಡಬೇಕು, ಯಾವ ರೀತಿ ಬರೆಸ್ಬೇಕು, ಯಾಕಂದರೆ ಇದು ಒಗ್ಗಟ್ಟು ಅನ್ನೋದಕ್ಕಿಂತ ಮುಖ್ಯವಾಗಿ ಆ ಒಂದು ಸಾಮಾಜಿಕ, ಆರ್ಥಿಕವಾಗಿ, ಇವತ್ತು ಔದ್ಯೋಗಿಕವಾಗಿ ಪ್ರತಿಯೊಂದನ್ನು ಕೂಡ ನಾವು ಲೆಕ್ಕಿಸಬೇಕಾಗುತ್ತೆ. ಈಗ ತಮ್ಮದೇ ಆಗಿರ್ತಕ್ಕಂಥ ಸಮುದಾಯಗಳಲ್ಲಿ ಹಿಂದುಳಿದವರು ಇದ್ದಾರೆ, ಬಡಬಗ್ಗರು ಕೂಡ ನ್ಯಾಯ ದೊರಕಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಹಾಗಾಗಿ ಸರ್ಕಾರ ಕೂಡ, ಯಾಕಂದರೆ ಮಾಡ್ತಕ್ಕಂಥದ್ದು 20-25 ವರ್ಷಗಳಿಗೆ ವಾಡಿಕೆ, ಈ ಅಂಕಿಅಂಶಗಳು ಜಾತಿ ಜನಗಣತಿ ಮಾಡ್ತಕ್ಕಂಥದ್ದು ಕೂಡ 25 ವರ್ಷ. ಈ ಸಂದರ್ಭದಲ್ಲಿ 1992-93ರಲ್ಲಿ ಈ ಹಿಂದೆ ಮಾಡಿರ್ತಕ್ಕಂಥದ್ದು, 93ನೇ ಇಸ್ವಿಯಿಂದ ಇಲ್ಲಿಯವರೆಗೂ ಮಾಡದೇ ಇರ್ತಕ್ಕಂಥದ್ದು ಕೂಡ ವಿಪರ್ಯಾಸ. ಆದರೆ ಪಾರದರ್ಶಕವಾಗಿ ಯಾರಿಗೂ ಕೂಡ ಅನ್ಯಾಯ ಆಗದೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಈ ಸರ್ಕಾರ ಅಂದರೆ ನಾವು ಸ್ವಾಗತಿಸ್ತಕ್ಕಂಥದ್ದು ಆಗುತ್ತೆ. ಸೊ ಇಲ್ಲಿ ಗೊಂದಲ ಮಾಡಿ ಈ ರಾಜಕೀಯ ಲಾಭ ಪಡೆದು ಈಗ ನಮ್ಮಲ್ಲೇ ಕಿತ್ತಾಟ, ಗೊಂದಲ. ನಿಮ್ಮ ಅಭಿಪ್ರಾಯ ಕಲಂ ಕೊಟ್ಟಿದ್ದಾರಲ್ಲ, ಇದು ಆ್ಯಕ್ಚುಲಿ ಸರಳೀಕರಣ ಮಾಡಬೇಕು. ಇಷ್ಟೊಂದು ಕಾಲಂ ಕೊಡೋದು, ಯಾಕಂದರೆ ಎಲ್ಲೋ ಒಂದು ಹತ್ರ ತಮ್ಮದೇ ಆಗಿರ್ತಕ್ಕಂಥ ಪಂಗಡಗಳನ್ನ ವಿಂಗಡಣೆ ಮಾಡ್ತಕ್ಕಂಥದ್ದು ಆಗ್ತಾ ಇದೆ. ಈಗ ಅವ್ರದ್ದೇ ಆಗಿರ್ತಕ್ಕಂಥ ಎಲ್ಲಿ ನಮಗೆ ಅನಾನುಕೂಲ ಆಗುತ್ತೋ, ನಮಗೆ ಎಲ್ಲಿ ಮೀಸಲಾತಿ ಸಿಗೋದಿಲ್ವೋ, ನಮ್ಮದೇ ಆಗಿರ್ತಕ್ಕಂಥ ಒಂದು 2A ಆಗಲಿ 2B ಆಗಲಿ 3B ಆಗಲಿ ಎಲ್ಲಿ ಅದನ್ನು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಹೊರತು ಎಲ್ಲ ಸಮಗ್ರವಾಗಿ ಒಂದು ಸಮುದಾಯ, ಒಂದು ಸಮಾಜ ಅನ್ನುವಂಥದ್ದು ಎಲ್ಲೋ ಒಂದು ಹತ್ರ ಗೊಂದಲಕ್ಕೀಡಾಗಿದೆ ಅನ್ನುವಂಥದ್ದು ನಮ್ಮ ಮಾತು. ಹನುಮೇಗೌಡ್ರೀಗ ಈ ಜಾತಿ ಭೇದ ಭಾವವನ್ನು ತಡೆಗಟ್ಟೋದು ಹೇಗೆ? ನೋಡಿ, ಜಾತಿ ಈ ಗೊಂದಲವನ್ನು ತಡೆಗಟ್ಟಬೇಕು ಅನ್ನೋದಾದರೆ ನಾನಾಗಲೇ ಒಂದು ಶಬ್ದವನ್ನು ಉಲ್ಲೇಖ ಮಾಡಿದೆ. ಯಾರು ದಾರ್ಶನಿಕರು ಅಂತ ಹೇಳಿದರು, ದಾರ್ಶನಿಕರು ಒಂದಷ್ಟು ವಿಚಾರಗಳನ್ನು ನಮಗೆ ಕೊಟ್ಟರು. ಸಮಾಜದ ಏಕತೆಗಾಗಿ ಸಮಾಜಕ್ಕೋಸ್ಕರ. ಈಗ ನಮ್ಮ ಸ್ನೇಹಿತರು ಹೇಳಿದಾಗೆ ಯಾರನ್ನು ಲಿಂಗವನ್ನು ಧರಿಸಿರು, ಲಿಂಗ ಆಯತ ಅಂದರೆ ಧರಿಸುವಂಥದ್ದು, ಲಿಂಗವನ್ನು ಯಾರು ಧರಿಸಿದ್ರು ಅವರೆಲ್ಲರೂ ಲಿಂಗಾಯತರು. ಆದರೆ ದುರ್ದೈವತ ಆಗ್ತಾ ಇದೆ, ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತ ಆಗ್ತಾ ಇದೆ. ಅದರಲ್ಲಿ ಯಾವ್ಯಾವ ಜಾತಿಯವರು ಲಿಂಗವನ್ನು ಧರಿಸಿದ್ರು ಅವರೆಲ್ಲರೂ ಕೂಡ ಅವರವ್ರದೇ ಪಂಥವನ್ನು ಇಟ್ಕೊಂಡು ಇವತ್ತಿಗೂ ಹಾಗೆ ಮುಂದುವರಿತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಆಗಬೇಕಾಗಿತ್ತು, ಎಲ್ಲರೂ ಕೂಡ ನಾವು ಲಿಂಗಾಯತರೇ, ಲಿಂಗ ಧರಿಸಿದ್ರಿಂದ ನಾವು ಲಿಂಗಾಯತರು ಅಂತ ಬರೆಸಬೇಕಾಗಿತ್ತು. ಬಸವಣ್ಣನವರ ಯಾವ ಒಂದು ಸಮಾಜ, ನಾವೆಲ್ಲರೂ ಸಮಾನರು, ಲಿಂಗ ಭೇದ ಇಲ್ಲದೆ, ಜಾತಿ ಭೇದ ಇಲ್ಲದೆ ನಾವೆಲ್ಲರೂ ಒಂದು ಅನ್ನುವಂಥ ಸಂದೇಶವನ್ನು ಸಾರಿದಂಥ ಬಸವಣ್ಣನವರ ವಿಚಾರ ಇರಬಹುದು. ಈ ವಿಚಾರವನ್ನ ಇವತ್ತು ತಮಗೆ ಬೇಕಾದಾಗೆ ನಮ್ಮ ಸ್ನೇಹಿತರು ಹೇಳಿದ್ರು ರಾಜಕೀಯ ಕೆಸರೆರ್ಚಾಟಕ್ಕೆ ಅಂತ. ಈಗ ಸುಮ್ಮನೆ ನಾನು ಹೇಳ್ತೀನಿ, ನಾನು ಯಾರ ಮೇಲೇನು ದುರುದ್ದೇಶ ಅಥವಾ ದ್ವೇಷದಿಂದ ಹೇಳೋದಿಲ್ಲ. ಒಂದು ಕಡೆ ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವರು, ನಾನು ಲಿಂಗಾಯತ ನಾಯಕ, ಅವರು BJP ಇರಲಿ, ಅವರು ಬೇಕೇ ಬೇಕು, ಅವ್ರು ಇಲ್ಲದೆ ಇದ್ರೆ BJP ಬೆಳೆಯೋದೇ ಇಲ್ಲ ಅಂತ. ಅದೇ ಕಾರಣಕ್ಕೋಸ್ಕರ ಅದಕ್ಕೆ ಪ್ಯಾರಲಲ್ ಆಗಿ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಇವರು ಯಾರು ಬೀದರ್ನ ಜಿಲ್ಲಾ ಇವರಿದ್ದಾರೆ ಈಶ್ವರ್ ಖಂಡ್ರೆ, ಮತ್ತೊಂದು ಕಡೆ MB ಪಾಟೀಲ್ ಇದ್ದಾರೆ, ಅವರು ನಾವು ನಿಜವಾದಂಥ ಲಿಂಗಾಯತ ನಾಯಕರು ಅಂತ ಹೇಳ್ತಾ ಇದ್ದಾರೆ.
ಅಂದರೆ ಈ ಕೆಸರೆ ಅರ್ಚಾಟದಲ್ಲಿ ನಿಜವಾದಂಥ ಲಿಂಗಾಯತ ಯಾರು ಆಗಿದ್ರೆ, ನಿಜವಾದಂಥ ಬಸವಣ್ಣನ ವಿಚಾರಧಾರೆಯವರು ಯಾರು? ಬಸವಣ್ಣನವರ ವಿಚಾರ ಇದ್ದಿದ್ದೇ ಯಾರು ಶ್ರೇಷ್ಠ ಯಾರು ಕನಿಷ್ಠ ಅಲ್ಲ, ಯಾರು ಮುಖ್ಯ ಯಾರು ಅಮುಖ್ಯ ಅನ್ನುವಂಥದ್ದಲ್ಲ, ನಾವೆಲ್ಲರೂ ಸಮಾನರು ಅಂತ. ಆ ವಿಚಾರಧಾರೆಯಲ್ಲಿ ಇವತ್ತು ಈ ಲಿಂಗಾಯತರು ಎಷ್ಟು ಜನ ಇದ್ದಾರೆ ಅನ್ನೋಂಥದ್ದು ಒಂದು ಭಾಗ. ಇನ್ನೊಂದು ಅದೇ ರೀತಿಯಲ್ಲಿ ಒಕ್ಕಲಿಗರಿಗೆ ನಾವು ಹೇಳಬೇಕು ಅನ್ನೋದಾದರೆ, ಯಾರು ಈ ರಾಜ್ಯದ ಜನತೆಯನ್ನು ಒಂದು ರೀತಿಯಲ್ಲಿ ಒಂದು ಕೀರ್ತಿ ತಂದುಕೊಟ್ಟಂತಹ ಕವಿ ಇದ್ದಾರೆ, ರಾಷ್ಟ್ರಕವಿ ಕುವೆಂಪು. ಅವರು ಹೇಳ್ತಾರೆ, ನಾನು ಹಿಂದೂನೂ ಅಲ್ಲ ಯಾವ ಒಕ್ಕಲಿಗನೂ ಅಲ್ಲ, ನಾನು ಯಾರಪ್ಪ ಅಂತ ಹೇಳಿದ್ರೆ ನನ್ನ ಮಾನವ, ವಿಶ್ವ ಮಾನವ, ನನಗೆ ಯಾವುದೇ ಜಾತಿ ಇಲ್ಲ. ನಿಜವಾಗಿ ಆಗಬೇಕಾಗಿರೋದೇ ಅದು, ವಿಶ್ವ ಮಾನವ ಸಂದೇಶ ಆಗಬೇಕಾಗಿರೋದು. ಅದನ್ನೇ ಬಸವಣ್ಣನವರು ಹೇಳಿದ್ದು, ಅದನ್ನೇ ಬುದ್ಧ ಹೇಳಿದ್ದು. ಆದರೆ ದುರ್ದೈವ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ, ಇಲ್ಲಿ ಕ್ರಿಶ್ಚಿಯನ್ ಮತ್ತು ಮುಸಲ್ಮಾನ ಮತಾಂತರಿತ ಆದವರು ಅವರನ್ನು ಮುಸಲ್ಮಾನರು ಅಂತ ಗುರುತಿಸ್ಬೇಕು, ಅವರನ್ನು ಇಲ್ಲಿ ಸೇರಿಸ್ಕೋಬಾರ್ದು, ಸೇರಿಸ್ಕೊಂಬಿಟ್ರೆ ದಲಿತರಿಗೆ ಸಿಗುವಂಥ ಅವಕಾಶಗಳು ತಪ್ಪಿ ಹೋಗುತ್ತೆ. ಇದನ್ನು ಅವ್ರು ಇಟ್ಕೊಂಡು ಹೇಳ್ತಾ ಇದ್ದಾರೆ. ಅಲ್ಲಿ ಎರಡು ಭಾಗ ಇದೆ. ಅವರು ಅದನ್ನು ಹೇಳ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದೋ ಅವ್ರು ಆ ಕಡೆ ಹೋಗಲಿ, ಇಲ್ಲ ಒಂದು ಈ ಕಡೆ ಬರಲಿ, ಒಂದೋ ನಮಗೆ ನೇರವಾಗಿ ಶತ್ರುಗಳಾಗಬೇಕು, ಇಲ್ಲ ಅಂದ್ರೆ ನಮ್ಮ ಜೊತೆಯಲ್ಲಿರಬೇಕು, ನಮ್ಮ ಸಂಖ್ಯೆ ಹೆಚ್ಚಬೇಕು. ಅದಕ್ಕೋಸ್ಕರ ಈ ಒಂದು ಏನು ಸರ್ಕಸ್ ಮಾಡೋ ಸಲುವಾಗಿ ನಿಮಗೆ ಅಕಸ್ಮಾತ್ ನೀವು ಅಲ್ಲೋದ್ರೆ ನಿಮ್ಗೆ ಯಾವುದೇ ರೀತಿಯ ಮೀಸಲಾತಿ ಅಥವಾ ಅನುಕೂಲಗಳು ಕೊಡಬಾರದು ಅನ್ನೋಂಥ ಒಂದು ವಿಚಾರವನ್ನು ಇಟ್ಕೊಂಡು ಬಿ ಜೆ ಪಿಯವರು ಅಲ್ಲಿ ಆ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನವರು ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದರೆ, ಇವರು ಎಷ್ಟೆಷ್ಟು ಕ್ರಿಶ್ಚಿಯನ್ ಅಥವಾ ಮುಸಲ್ಮಾನರಾಗಿ ಗುರುತಿಸ್ಕೊಂತಾರೋ ಅವರೆಲ್ಲರೂ ನಮಗೆ ವೋಟ್ ಬ್ಯಾಂಕ್ ಆಗ್ತಾರೆ, ಬಿ ಜೆ ಪಿಗೆ ವೋಟ್ ಬ್ಯಾಂಕ್ ಆಗಲ್ಲ. ಅದಕ್ಕೋಸ್ಕರ ಇವರು ಹೊಸ ಕಾಲವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದಾಗ ಇಲ್ಲಿ ಕೊನೆಗೆ ಏನಾಗುತ್ತೆ, ಈ ನಾನು ಜಾತಿ ಗಣತಿಯನ್ನು ವಿರೋಧ ಮಾಡ್ತಾ ಇಲ್ಲ, ಆದರೆ ಅದರ ಸದುದ್ದೇಶ ಸದ್ಬಳಕೆ ಆಗೋದಕ್ಕೆ ಬೇಕಾದಂಥ ರೀತಿಯಲ್ಲಿ ಹೋಗಬೇಕು ಅನ್ನೋದು ಅಷ್ಟೇ ನನ್ನ ನೋವು. ಆದರೆ ಇವರು ಏನಾಗಲೇ ಹೇಳಿದರು, ಶೈಕ್ಷಣಿಕ ಸಾಮಾಜಿಕ ಮತ್ತು ಉದ್ಯೋಗದ ಹಿನ್ನೆಲೆಯಲ್ಲಿ ಇದು ಜಾತಿ ಗಣತಿ ಮಾಡ್ತಾ ಇದ್ದಾರಲ್ಲ, ಇದು ಕೊನೆಗೆ ಎಲ್ಲಿ ಬಂದು ನಿಲ್ತಾ ಇದೆ ಅಂತ ಹೇಳಿದರೆ, ಇತ್ತೀಚೆಗೆ ನಡೆದಂತಹ ಹಿಂದುಳಿದ ಜಾತಿ ಗಣತಿ ಅಂದರೆ SC STಗಳದ್ದು ಮಾಡಿದ್ರು. ಅದಾದಮೇಲೆ ಒಳ ಮೀಸಲಾತಿ ಜಗಳ ಶುರುವಾಯಿತು. ಈಗ ನಿತ್ಯ ಜಗಳ ನಡೀತಾ ಇದೆ. ಆ ಕಾರಣದಿಂದ ಹಿಂದೆ ನಾನು ಹೇಳುವಂಥದ್ದು, ಇದು ಜಾತಿ ಗಣತಿ ಸದ್ಬಳಕೆ ಆಗೋದಕ್ಕೋಸ್ಕರ ರಾಜಕಾರಣಿಗಳು ಯಾವುದೇ ರೀತಿಯ ಕೆಸರೆರ್ಚಾಟ ಅಥವಾ ಅವರ ಅಧಿಕಾರದ ಲಾಲಸೆಗೋಸ್ಕರ ಇದನ್ನ ದುರ್ಬಳಕೆ ಮಾಡಿಕೊಂಡು ಬೆಂಕಿ ಹಚ್ಚಬೇಡಿ ಎನ್ನುವಂಥದ್ದು ಸಂದೀಪ್ ಸರ್, ಈಗ ಈ ಅಂಕಿಅಂಶಗಳ ಪ್ರಕಾರ ಅಂದ್ರೆ ಸಮಾಜವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಇದು ಎಷ್ಟು ಸಹಕಾರಿಯಾಗತ್ತೆ ಈ ಒಂದು ಗಣತಿ? ನೋಡಿ, ಈ ಕರ್ನಾಟಕದ ಉದಾಹರಣೆಗೆ ನಾನು ಬರ್ತೀನಿ. ಯಾಕಂತ ಹೇಳಿದ್ರೆ ನಿರಂತರವಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ, ಮೈಸೂರು ಮಹಾರಾಜರ ಕಾಲದಲ್ಲಿ 1919ರಲ್ಲಿ ಮಿಲ್ಲರ್ಸ್ ಕಮಿಟಿ ಅಂತ ಹೇಳ್ಬಿಟ್ಟು ಅವತ್ತು ಒಂದು ಯಾರು ನಿಜವಾಗ್ಲೂ ಹಿಂದುಳಿದಿದ್ದಾರೆ ಅವ್ರಿಗೆ ಶಿಕ್ಷಣ, ಅವಾಗ ನೋಡಿ ಜೀವನ ಅನ್ನೋದು ಹೇಗೆ ಅಂತ ಹೇಳಿದ್ರೆ ಒಳ್ಳೆ ಶಿಕ್ಷಣ ಬೇಕಿತ್ತು, ಇನ್ನೊಂದು ಕಡೆ ಉದ್ಯೋಗ ಬೇಕು. ಈಗಲೂ ಶಿಕ್ಷಣ ಅನ್ನೋ ಉದ್ಯೋಗಕ್ಕೆ ನಾವು ಅಷ್ಟು ಮಹತ್ವ ಕೊಡ್ತೀವಿ. 1919ರಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ ಮಿಲ್ಲರ್ ಸಮಿತಿ ಅಂತ ಹೇಳಿ ಒಂದು ತಿಳ್ಕೊಬೇಡಿ, ಅವಾಗ ಇದ್ದವರು ಯಾವುದೋ ಒಂದು ವರ್ಗದವರು ವಿದ್ಯಾವಂತರು, ಉಳಿದವರು ಯಾರಿಗೂ ಶಿಕ್ಷಣ ಬಂದೆ ನಾನು ಅದಕ್ಕೆ ಬರ್ತೀನಿ. ಅಲ್ಲಿ ರಿಪೋರ್ಟ್ ಬಂದಾಗ ಏನಾಯ್ತು ಅಂದ್ರೆ, ಯಾವುದೋ ಒಂದು ವರ್ಗ ಮಾತ್ರ ಅಂದ್ರೆ ಬ್ರಾಹ್ಮಣ ವರ್ಗದವರನ್ನ ಹೊರತುಪಡಿಸಿ ಇನ್ನೆಲ್ಲರೂ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಇನ್ನೆಲ್ಲರೂ ಹಿಂದುಳಿದವರು ಅಂತ ಹೇಳಿ ನಿರ್ಧಾರ ಆಗಿ ಅವ್ರಿಗೆ ಶಿಕ್ಷಣದಲ್ಲಿ, ರಾಜಕೀಯ ಪ್ರಾತಿನಿಧ್ಯದಲ್ಲಿ ಇದರಲ್ಲೆಲ್ಲ ಸ್ವಲ್ಪ ಮೀಸಲಾತಿಗಳು ಇದನ್ನೆಲ್ಲ ಕೊಟ್ಕೊಂಡು ಬಂದರು. ಅದಾದಮೇಲೆ ಆ ಒಂದು ಅಂಕಿಅಂಶ ಡಾಟಾನೇ ಇತ್ತು. ಅದಾದಮೇಲೆ ಸ್ವಾತಂತ್ರ್ಯ ನಂತರ ನಾಗನಗೌಡ ಸಮಿತಿ ಅಂತ ಹೇಳಿ ಬರುತ್ತೆ. ಈ ಸಮಿತಿ ಬಂದಾಗ ಅವರು ಅಷ್ಟೇ, ಇವಾಗ ನಾನು ಯಾಕೆ ಈ ಸಮೀಕ್ಷೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಆ ಸಮೀಕ್ಷೆ ಬಂದು ಜಸ್ಟ್ ಆಗಿನ ಕಾಲದಲ್ಲಿ 1919ರಲ್ಲಿ ಯಾರು ನ್ಯಾಯಮೂರ್ತಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ಒಂದು ಎಕ್ಸಾಂಪಲ್, ಸರ್ಕಾರದ ಉನ್ನತ ಹುದ್ದೆಯಲ್ಲಿ ಯಾರಿದ್ದಾರೆ, ಯಾರು ಎಷ್ಟು ಜನ ಡಾಕ್ಟರ್ಸ್ ಇದ್ದಾರೆ. ಸೊ ಆ ಆಧಾರದ ಮೇಲೆ ತಿಳ್ಕೊಂಡು ಮಿಕ್ಕದವರು ಅಲ್ಲಿ, ಆಮೇಲೆ ಶಿಕ್ಷಣ ಯಾರು ತಗೊಳ್ತಾ ಇದ್ರು, ಆಗ ಒಂದೇ ಸಮುದಾಯ ಅಂದ್ರೆ ಒಂದು ವರ್ಗ ತಗೋತಾ ಇತ್ತು, ಸಮುದಾಯ ವರ್ಗ ತಗೊತಾ ಇತ್ತು. ಅದನ್ನು ಹೊರತುಪಡಿಸಿ ಇವ್ರಿಗೆಲ್ಲರಿಗೂ ಶಿಕ್ಷಣದಲ್ಲಿ ಮೀಸಲಾತಿಗಳನ್ನು ಕೊಡ್ತಾರೆ, ಮತ್ತು ಉದ್ಯೋಗದಲ್ಲೂ ಇಂತಿಷ್ಟು % ಮೀಸಲಾತಿಗಳನ್ನು ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಮತ್ತು ನಾಗನಗೌಡ ಅವರು 1968ರಲ್ಲಿ ಬಂದಾಗ ಇದೇನಾಗುತ್ತೆ, ಹಳೆ ಮೈಸೂರು ಭಾಗ ಮತ್ತು ಕರ್ನಾಟಕ ಏಕೀಕರಣದ ಭಾಗ ಇದೆಲ್ಲ ಯುನೈಟ್ ಆದಾಗ ಲಿಂಗಾಯತ ಒಕ್ಕಲಿಗ ಅಂತ ಎರಡು ಬಹುಸಂಖ್ಯಾತ ಸಮುದಾಯಗಳು ಒಗ್ಗೂಡ್ತದೆ. ಆ ಒಗ್ಗೂಡಿದಾಗ ಎಲ್ಲಿ ಗೊಂದಲ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಈ ರಾಜಕೀಯವಾಗಿ ಗೊಂದಲ ಅಂದರೆ ನಾವು ಡಾಮಿನೆಂಟ್ ಅಂತ ತೋರಿಸ್ಕೊಳ್ಳೋವಂಥದ್ದು ಪ್ರವೃತ್ತಿಗಳು ಕೆಲವು ನಾಯಕರುಗಳಲ್ಲಿ ಇದು ಬರ್ತದೆ. ಅವಾಗೇನು ಅಂತ ಹೇಳಿದ್ರೆ, ಇಲ್ಲಿ
ನಿಜವಾಗ್ಲೂ ಹಿಂದುಳಿದವರು ಯಾರು ಅಂತ ಹೇಳಿ ಅದನ್ನು ನಿರ್ಧಾರ ಮಾಡೋದಕ್ಕೆ ಅವಾಗ ಮತ್ತೆ ಅವತ್ತು ಯಾರು SLC PUC ಶಿಕ್ಷಣ ಡಿಗ್ರಿ ಮುಗಿಸಿದ್ರು ಅವ್ರ ಮೇಲೆ ಮೀಸಲಾತಿಗಳನ್ನ ನಿರ್ಧಾರ ಮಾಡ್ತಾರೆ. ನೋಡಿ, ಇದು ಈಗ ಹೇಳ್ತಾ ಹೋದ್ರೆ ಇದು ದೊಡ್ಡ ಅಧ್ಯಯನ ಇದೆ ಇದ್ರ ಯಾಕಂದ್ರೆ ನಾನು ಸಂಶೋಧನೆ ಮಾಡಿರೋದ್ರಿಂದ ನಾನು ಒಂದೊಂದು ಪೀರಿಯಡ್ ಅಲ್ಲೂ ಏನೇನು ಡಿವಿಯೇಷನ್ಸ್ ತಗೋತು ಅಂತ ಹೇಳ್ಬೋದು. ಆದರೆ ಸಿಂಪಲ್ ಆಗಿ ಹೇಳ್ತೀನಿ, ಇದೆರಡು ಮಾತ್ರ ನಾನು ನಿಮಗೆ ಹೇಳಿರೋದು. ಅದೇ ರೀತಿ ಹಾವನೂರು ಆಯೋಗ ಆಗ್ಬೋದು, ಚಿನ್ನಪ್ಪ ರೆಡ್ಡಿ, ನಮ್ಮ ಕರ್ನಾಟಕದಲ್ಲಿ ಬಂದಿದ್ದು ಚಿನ್ನಪ್ಪ ರೆಡ್ಡಿ ಆಗ್ಬೋದು, ಮತ್ತೆ ಇನ್ನೊಂದು ಆಯೋಗ ಬಂತು ಸಡನ್ ಆಗಿ ಫ್ಲಾಶ್ ಅಲ್ಲಿ ಬಂದಿಲ್ಲ, ದ್ವಾರಕನಾಥ್, ಇದೆಲ್ಲ 1994. ನೋಡಿ, ಈ ರೀತಿ ಆಯೋಗಗಳೆಲ್ಲ ಬಂದು ಮೀಸಲಾತಿಗಳನ್ನು ನಿರ್ಧಾರ ಮಾಡ್ತಾರೆ. ಆದರೆ ಇವತ್ತು ನಾನು ಕೇಳೋ ಅಂತಕ್ಕಂಥದ್ದು, ನಾವು ಇವತ್ತಿಗೂ 2000ನೇ ಇಸ್ವಿಯಲ್ಲಿ ಇವರು ಅಡ್ವೊಕೇಟ್ ಅವರು ಒಬ್ರು ಇದ್ದಾರೆ, ಅಡ್ವೊಕೇಟ್ ಅವರು ಒಂದು ಸಮಿತಿ ಮಾಡಿದ್ರು. ಅಡ್ವೊಕೇಟ್ ಅವರು ಅವರ ಫೇಮಸ್ ಹೆಸರು, ಇವರು ಅಡ್ವೊಕೇಟ್ ಒಬ್ರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಆಗಿದ್ದಾರೆ 2000ನೇ ಇಸ್ವಿಯಲ್ಲಿ. ನಾನು ಇವ್ರನ್ನ ಹೇಳಿದ್ದು ದ್ವಾರಕನಾಥ್ ಇಲ್ಲ, ಇವರಲ್ಲ. 2000 ಇಸ್ವಿಯಲ್ಲಿ ಅವರು ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಅಡ್ವೊಕೇಟ್ ಜನರಲ್ ಆಗಿದ್ರು ಅವರು, ರವಿ ವರ್ಮ ಕುಮಾರ್ ಅವರು ಆ ಸಂದರ್ಭದಲ್ಲಿ ಏನ್ ಮೀಸಲಾತಿಗಳನ್ನ ಇಷ್ಟು ಪ್ರಮಾಣ ಕೊಡಬೇಕು ಅಂತಿದ್ಯೋ ಇವತ್ತು ಕರ್ನಾಟಕದಲ್ಲಿ ಅದೇ ಪ್ರಮಾಣನೇ ಇರೋದು. 2000ನೇ ಇಸ್ವಿಯಲ್ಲಿ ಅವರು ನಿರ್ಧಾರ ಮಾಡಿದ. ಅದಾದ್ಮೇಲೆ ಅವ್ರು ಆ ರಿಪೋರ್ಟ್ ಅಲ್ಲಿ ಬರೀತಾರೆ ಏನು ಅಂತ ಹೇಳಿದ್ರೆ, ಅದೇ ರೀತಿ ನಾನು ಆಗ್ಲೇ ಹೇಳಿದೆ 1994ರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರತಿ ರಾಜ್ಯಗಳು ಒಂದು ಆಯೋಗಗಳನ್ನ ಮಾಡ್ಕೋಬೇಕು ಅಂತ. ಈಗ ಆಯೋಗಗಳನ್ನ ಮಾಡ್ಕೊಂಡ್ಮೇಲೆ ಇವ್ರೇನ್ ಮಾಡ್ಬೇಕು, ಪ್ರತಿ 10 ವರ್ಷಗಳಿಗೊಮ್ಮೆ ಈ ರೀತಿ ಗಣತಿ ಇದನ್ನೆಲ್ಲ ಮಾಡಿ ಅವ್ರಿಗೆ ಸವಲತ್ತುಗಳನ್ನ ಕೊಡಬೇಕಿತ್ತು. ಆದ್ರೆ ಅವತ್ತಿನ ದಿವಸ ಶಾಂಪಲ್ ಸರ್ವೆ ಮಾಡ್ತಾ ಇದ್ರು. ಅರ್ಥ ಮಾಡ್ಕೊಳ್ಳಿ, ಯಾಕೆ ಈ ಸಮೀಕ್ಷೆ ಅಂತಕ್ಕಂಥದ್ದು ಪಕ್ಷಾತೀತವಾಗಿ ಇವ್ರು ಕೆಸರಾಟ ಮಾಡ್ಕೋತಾ ಇದ್ದಾರೆ. ಆದ್ರೆ ಯಾಕಿದು ಈ ಸಮಾಜಕ್ಕೆ ಜರೂರು ಅಂತ ಹೇಳಿದ್ರೆ, 1931ರಲ್ಲಿ ಆಗಿದ್ದು ಜಾತಿ ಗಣತಿ ಬಿಟ್ರೆ ಈಗಲೇ ಆಗ್ತಾ ಇರೋದು 100 ವರ್ಷ ಆದ್ಮೇಲೆ. ಅಲ್ಲಿವರೆಗೂ ನಮ್ಗೆ ಇದು ಒಂದು ಡೇಟಾ ಅಂತಕ್ಕಂಥದ್ದು ಇಲ್ಲ. ಒಂದು ಡೇಟಾ ಅನ್ನೋದು ಇಡಬೇಕು ಒಂದು. ಮತ್ತೆ ಇಲ್ಲಿವರೆಗೂ ಮೀಸಲಾತಿ ಹೆಂಗಪ್ಪ ಬರ್ತಾ ಇತ್ತು ಅಂತ ಹೇಳಿದ್ರೆ ಶಾಂಪಲ್ ಸರ್ವೆಯಲ್ಲಿ ಬರ್ತಾ ಇತ್ತು. ಆದರೆ ಇದೀಗ ಮನೆ ಮನೆ ಬಾಗಿಲಿಗೆ ಹೋಗಿ ಒಂದು ವಾಸ್ತವದ ಸ್ಥಿತಿಯನ್ನು ನೋಡ್ತಕ್ಕಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ. ಇದು ಕಾಂಗ್ರೆಸ್ನವ್ರು ಮಾಡ್ತಾರೋ ಇಲ್ಲ BJPನವ್ರು ಮಾಡ್ತಾರೋ, ಆದರೆ ಮಾಡಲೇಬೇಕು. ಪ್ರತಿಯೊಬ್ಬ ಮನುಷ್ಯರು ಮಾನವೀಯತೆ, ಮನುಷ್ಯತ್ವ ಅಂತ ಯಾರು ಅಳವಡಿಸ್ಕೊಂಡಿದ್ದಾರೆ ಮನಸ್ಸಲ್ಲಿ, ಅಂಥವ್ರು ಇದನ್ನು ಸ್ವಾಗತ ಮಾಡಲೇಬೇಕಾಗ್ತದೆ. ಆದರೆ ಇಲ್ಲೇನಾಗ್ತಾ ಇದೆ, ಈ ಅಂಕಿಅಂಶಗಳು ಸಮಗ್ರವಾಗಿ ಇವ್ರು ಎಷ್ಟು ಕೋಟಿ ಮನೆಗೆ ವಿಸಿಟ್ ಮಾಡ್ತಾರೋ ಅಷ್ಟು ಒಳ್ಳೆಯದೇ. ಆದರೆ ಇದುವರೆಗೂ ನಿಮಗೆ ಮೀಸಲಾತಿಯನ್ನು ಕೊಡ್ತಾ ಇದ್ದಿದ್ದು ಶಾಂಪಲ್ ಸರ್ವೆ ಮುಖಾಂತರ ಕೊಡ್ತಾ ಇದ್ರು. ಅದು ಸರಿನಾ? ಇಲ್ಲ ನಿಮ್ಮ ಮನೆ ಬಾಗಿಲಿಗೆ ಬಂದು 90% ಆಗಲಿ 95% ಸಮೀಕ್ಷೆ ಮಾಡಿ ಅದರ ಆಧಾರದ ಮೇಲೆ ಮೀಸಲಾತಿ ಸರ್ಕಾರಿ ಸವಲತ್ತು ಕೊಡೋದು ಒಳ್ಳೇದಾ? ಹೇಳಿ ನೋಡೋಣ. ಈಗ ಎಷ್ಟೋ ಜನಕ್ಕೆ ಈ ವಿಚಾರನೇ ಗೊತ್ತಿಲ್ಲ. ಇದುವರೆಗೂ ಸವಲತ್ತುಗಳು ಹಿಂದುಳಿದ ವರ್ಗದವ್ರಿಗೆ ಯಾವ ಅಂಕಿ ಸಂಖ್ಯೆ ಇಲ್ದಂಗೆ ನಿಮಗೆ ಸವಲತ್ತುಗಳು ಸಿಗ್ತಾ ಇತ್ತು. ಇಲ್ಲಿ ಕೆಲವು ಸಮುದಾಯಗಳ ಒಂದು ಹಿತಾಸಕ್ತಿ ಏನು ಅಂತ ಹೇಳಿದ್ರೆ, ನಮ್ಗೆ ಎಲ್ಲಿ ಸವಲತ್ತುಗಳು ಕೈ ತಪ್ಪಿಬಿಡ್ತಾವೋ. ಸೊ ಆ ರೀತಿಯ ಒಂದು ಭಯದ ಉದ್ದೇಶ ಒಂದು ಕಡೆ ಸಮುದಾಯದ ಲೀಡರ್ಸ್ಗಳಿಗೆ, ಸಮುದಾಯದ ರಾಜಕೀಯ ಮಾಡೋರಿಗೆ, ಮತ್ತೆ ನನಗೆ ವೋಟ್ ಬ್ಯಾಂಕ್, ಇವಾಗ ಈಗ ರಾಜಕೀಯದಲ್ಲಿ ವೋಟ್ ಬ್ಯಾಂಕ್ ಹೇಗೆ ಗೊತ್ತಾ, ನನ್ನ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ನನಗೆ ಸೀಟ್ ಸಿಗುತ್ತೆ, ನನಗೆ ಫಂಡ್ ಸಿಗುತ್ತೆ, ನನಗೆ ಮಿನಿಸ್ಟರ್ ಪೋಸ್ಟ್ ಸಿಗುತ್ತೆ, ಇನ್ನೊಂದು ಪೋಸ್ಟ್, ಇದಕ್ಕೋಸ್ಕರ ಈ ಫೈಟ್ಗಳು ನಡೀತದೆ ಹೊರತು ಆ ಸದುದ್ದೇಶವನ್ನ ನಾವು ಮರೆಮಾಚ್ತಾ ಇದೀವಿ. ಅರುಣ್ ಸರ್, ಈಗ ಒಳಜಾತಿಗಳ ಹಕ್ಕುಗಳಿಗಾಗಿ ಈ ಒಂದು ಸಹಕಾರಿ ಆಗತ್ತೆ ಹೇಗೆ ಜಾತಿ ಗಣತಿ? ಇಲ್ಲ, ಸತೀಶ್ ಸರ್ ಭಾಳ ಚೆನ್ನಾಗಿ ಕರೆಕ್ಟಾಗಿ ಅದನ್ನು ಬಣ್ಣನೆ ಮಾಡಿದರು. ಇವತ್ತು ರಾಜಕೀಯ ಲಾಭ ಎಲ್ಲರನ್ನೂ ಕೂಡ ಗೊಂದಲಕ್ಕೆ ಈಡು ಮಾಡ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸಾಮಾಜಿಕ, ಶೈಕ್ಷಣಿಕ ವಿಚಾರಧಾರೆಗಳನ್ನ ಮುನ್ನಾಲಿಗೆ ತರಬೇಕು, ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಒದಗಿಸ್ಬೇಕು ಅನ್ನುವಂತಹ ಮಹದ ಆಕ್ಷೆಯಿಂದ ಇದನ್ನೇನಾದರೂ ಮಾಡ್ತಾ ಇದ್ದರೆ ನಿಜವಾಗಿಯೂ ಸಹ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಇಲ್ಲಿ ನಮ್ಮದು ಬಲಾಢ್ಯರು ಅಂತ ತೋರಿಸ್ಕೋಬೇಕು, ಅಥವಾ ನಮ್ಮ ಒಳಪಂಗಡಗಳು ಜಾಸ್ತಿ ಇದ್ದಾವೆ, ನಮ್ಮ ಸಮುದಾಯದವೇ ಜಾಸ್ತಿ ಇದ್ದಾವೆ, ಈ ರೀತಿನ ನಾವು ಆ ವಿಜೃಂಭಣೆ ಮಾಡ್ಕೊಳ್ಲಿಕ್ಕೆ ಏನಾದರೂ ಹೋದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಹತ್ರ ತಳಭಾಗದಲ್ಲಿ ಇದು ಗೊಂದಲಕ್ಕೀಡಾಗ್ತಕ್ಕಂಥದ್ದು. ಮತ್ತು ಕಾಲಮ್ಗಳು ಕೂಡ ಜಾಸ್ತಿ ಇರೋದರಿಂದ ನಾವು ಏನು ಬರಿಬೇಕು, ಯಾರನ್ನು ಕೇಳಬೇಕು, ಅಲ್ಲಿ ಕೂಡ ಮುಖಂಡರಲ್ಲಿಯೂ ಕೂಡ ಗೊಂದಲ ಇದೆ. ಯಾವ ಒಬ್ಬ ಮುಖಂಡರು ಸಂಪೂರ್ಣವಾಗಿ ಹಿಡಿತ ತಗೊಂಡು ಇದು ಕರೆಕ್ಟು, ಇದು ಆಮೇಲೆ ಮಠಮಾನ್ಯಗಳು ಕೂಡ ಇವತ್ತು ಪ್ರತಿಯೊಂದನ್ನು ಕೂಡ ನೋಡಬೇಕಾಗುತ್ತೆ. ಎಲ್ಲರೂ ಕ್ರೋಢೀಕರಣ ಮಾಡೋದ್ರ ಜೊತೆಗೆ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟರೆ ಈ ರೀತಿ ಗೊಂದಲಗಳು ಆಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ಇದು ಏನಾಗ್ತಾ ಇದೆ ಅಂದರೆ, ಕೆಲವು ಒಂದು ಬ್ಯಾಚಲ್ಲಿ ಒಪ್ಪಿದರೆ ಇನ್ನೊಂದು ಬ್ಯಾಚಲ್ಲಿ ಅದನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದು, ತಮ್ಮದೇ ಆಗಿರ್ತಕ್ಕಂಥ ಡೆಫಿನೇಷನ್ ಕೊಡ್ತಕ್ಕಂಥದ್ದು. ಯಾಕಂದರೆ ನಮ್ಮ ಭಾಳ ಚೆನ್ನಾಗಿ ಹೇಳಿದರು, ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಏನು 12ನೇ ಶತಮಾನದ ಅಂಕಿಅಂಶಗಳೇನಿದ್ದಾವೆ, ಲಿಂಗಾಯತ ಒಂದು ಧರ್ಮದಲ್ಲಿ
ಇವತ್ತು ನಿಜವಾದಂತಹ ಪ್ರತಿಯೊಬ್ಬರೂ ಕೂಡ ಅಂಗದ ಮೇಲೆ ಲಿಂಗ ಕಟ್ಟಿಕೊಂಡು ಲಿಂಗಾಯತರೆಲ್ಲರೂ ಕೂಡ ಈ ಒಂದು ಸ್ವತಂತ್ರ ಧರ್ಮ ಆಗ್ಬೋದು ಅಥವಾ ಉಪಪಂಗಡಗಳು ವೀರಶೈವ ಲಿಂಗಾಯತ ಪ್ರತಿಯೊಂದು ಕೂಡ ಅದು ನಂತರ ಬರ್ತಕ್ಕಂಥದ್ದು. ಇದನ್ನು ನಾವು ಯಾರೂ ಕೂಡ ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಎಸ್ ಹನುಮೇಗೌಡ್ರೆ, ಈಗ ಈ ಒಂದು ಸಮೀಕ್ಷೆ ಆರ್ಥಿಕ ಸಾಮಾಜಿಕ ಸಮೀಕ್ಷೆನ ರಾಜಕೀಯ ಸಮೀಕ್ಷೆನ ಕ್ವಿಕ್ ಆಗಿ ಹೇಳೋದಾದ್ರೆ? ಅಲ್ಲ, ನೇರ ಹೇಳಬೇಕು ಅನ್ನೋದಾದ್ರೆ ಇದು ಜಾತಿ ಸಮೀಕ್ಷೆ ಮಾಡ್ತಾ ಇದ್ದಾರೆ, ಆದರೆ ಆರ್ಥಿಕ ಮತ್ತೆ ಸಾಮಾಜಿಕ ಹಿನ್ನೆಲೆಯ ಮುಖವಾಡ ಅಷ್ಟೇ. ಆದರೆ ನಾನು ಆಗ್ಲೇ ಹೇಳ್ತಾ ಇದ್ದೀನಿ, ಇದರ ವಿರೋಧಿ ನಾನಲ್ಲ, ಆದರೆ ಸದ್ಬಳಕೆ ಆಗೋದು ಆತಂಕ ಇದೆ. ಆತಂಕ ಅಂದ್ರೆ ಹಾಗೇ ಬಿಡುತ್ತೆ ಅಂತ ಅಲ್ಲ, ಆದರೆ ರಾಜಕಾರಣಿಗಳು ಇದನ್ನ ಕೆಸರೆರ್ಚಾಟಕ್ಕೆ ಬಳಕೆ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚು. ಈ ಸಂದರ್ಭದಲ್ಲಿ ನನಗಿರುವಂತ ಒಂದೆರಡು ಅಂಶಗಳನ್ನ ಈ ಸಂದರ್ಭದಲ್ಲಿ ನಾವೇನು ವಿಚಾರ ಮಾಡಿದ್ದೀವಿ ನಮ್ಮವರು ನೀವು ಹೇಳಿದಾಗೆ. ಈಗ ನಾನು ಮಾನವತೆಯ ದೃಷ್ಟಿಯಿಂದ ನಾನು ವಿಶ್ವ ಮಾನವ ಧರ್ಮ ಅಂತ ನಾನು ಬರೆಸ್ತೀನಿ ಅನ್ಕೊಳ್ಳಿ, ಅದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಂತೀರಿ? ಇದನ್ನ ನಾನು ಹೇಳ್ಬೋದು. ಅದೇ ವಿಶ್ವ ಮಾನವ ಧರ್ಮ ಅಂತ ಏನ್ ಹೇಳಿದ್ರಲ್ಲ, ಅದೇ ರೀತಿಯಲ್ಲಿ ಎಲ್ಲರೂ ಇದ್ದಾರೆ. ಬಟ್ ರಾಜಕಾರಣಿಗಳ ಮನಸ್ಥಿತಿ ಆ ರೀತಿ ಕಂಡು ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ ಪೋಷಕರು ಹೇಳ್ತಾ ಇದ್ರು ಇಂಥ ಜಾತಿಯವ್ರನ್ನೇ ನೀವು ಹುಡುಗಿಯರು ನೋಡಿ ಮದುವೆ ಆಗಬೇಕು ಅಂತೇಳಿ. ಬಟ್ ಇವಾಗ ಪೋಷಕರು ಹೇಳ್ತಿದ್ದಾರೆ ಯಾವುದೇ ಜಾತಿ ಇರಲಿ ಮೊದಲು ಮದುವೆ ಆಗು, ಹುಡುಗಿ ಸಿಕ್ಕರೆ ಸಾಕು ಅಂತೇಳಿ. ಜಾತಿಯನ್ನೇ ಹುಡುಕ್ತಾ ಇಲ್ಲ ಈಗ. ಅಂಥದ್ರಲ್ಲಿ ರಾಜಕಾರಣಿಗಳಿಗೆ ಜಾತಿ ಆಗಬೇಕು ಅಂತ ಅಲ್ಲ. ಮುಂದುವರೆದ ಭಾಗ ಇನ್ನೊಂದೇನು ಅಂದ್ರೆ, ನಾನು ಧರ್ಮ ಅನ್ನೋಂಥ ಕಾಲದಲ್ಲಿ ಮಾನವ ಧರ್ಮ, ಹಿಂದುತ್ವ ಏನು ವಿಶ್ವಧರ್ಮ ಈ ಶಬ್ದವನ್ನು ನಾನು ಬಳಕೆ ಮಾಡಿದರೆ ನನ್ನ ಕುಟುಂಬದವರು ಅಥವಾ ನಮ್ಮ ಸುತ್ತಮುತ್ತವರು ಇವನೇನು ಸ್ಪೆಷಾಲಿಟಿ ಆ ರೀತಿಯ ಕಾರಣದಿಂದ ವಿರೋಧಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇದಾವೆ. ಸಮಯದ ಅಭಾವ ಇರೋದ್ರಿಂದಾಗಿ ಥ್ಯಾಂಕ್ ಯು ವೆರಿ ಮಚ್. ಕ್ವಿಕ್ ಆಗಿ ಸರ್ ಒಂದೇ ಲೈನ್ ಹೇಳೋದು, ಇದು ಒಳ್ಳೆ ಸಮೀಕ್ಷೆ ಇದೆ, ಇದನ್ನ ಮಾಡಲೇಬೇಕು. ಒಂದು ಪ್ರತಿ ಸರ್ಕಾರಗಳು ಈ ರೀತಿ ಜವಾಬ್ದಾರಿಯುತವಾಗಿ ಮಾಡಬೇಕು. ಆದ್ರೆ ಇದು ರಾಜಕೀಕರಣ ಆಗಬಾರ್ದು. ಇದರ ಸದುದ್ದೇಶ ಚೆನ್ನಾಗಿದೆ. ಎಲ್ಲ ಸಮುದಾಯಗಳು ಕೂತ್ಕೊಂಡು ಅವರವರ ಸಮುದಾಯಗಳ ಜೊತೆ ಚರ್ಚೆ ಮಾಡಿ ಯಾವ ಒಂದು ನಮೂದನ್ನ ಮಾಡಬೇಕು, ಯಾವ ಉಪಜಾತಿ ಆ ಒಂದು ಗೊಂದಲಗಳೇನು ಸರ್ ಹೇಳ್ದಾಗ ಇರುತ್ತೆ, ಆ ರೀತಿ ಎಲ್ಲ ಸಮುದಾಯದಲ್ಲೂ ಇರುತ್ತೆ. ಅವ್ರಿಗೆ ಉಪಜಾತಿ ಗೊತ್ತಿರಲ್ಲ, ದೊಡ್ಡವ್ರಿಗೆ ಹಿರಿಯರಿಗೆ, ಅವ್ರು ಅದನ್ನ ಮಾರ್ಗದರ್ಶನ ಮಾಡಿ ಅದನ್ನು ತುಂಬಿ ಏನು ಅವ್ರು ಮುಂದುವರೆದಿದ್ದಾರೆ, ಅವ್ರ ಸಮಾಜದಲ್ಲಿ ಮುಂದುವರೆದಿದ್ದಾರೋ ಅವ್ರ ಸ್ಥಿತಿಗತಿನ ಹೇಳಿದ್ರೆ ಸರ್ಕಾರ ಅದಕ್ಕೆ ನಿಜವಾಗ್ಲೂ ಸರ್ಕಾರ ಕಾಂಗ್ರೆಸ್ನವ್ರು ಇನ್ನೊಂದೇನು ಅಂತ ಹೇಳಿದ್ರೆ ಬೇಕು ಅಂತ ತೆಗೆದು ಮಾಡಿ ಇಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಅದಾಗಬಾರ್ದು, ಇದನ್ನ ಜಾರಿಗೆ ತರಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಂದೇ ಒಂದು ವಿಷಯ ಏನು ಅಂದ್ರೆ, ಅವರು ಬರ್ಸಿರೋಂಥದಕ್ಕೆ ಅಕ್ನಾಲೇಜ್ಮೆಂಟ್ ಕೊಡ್ತಾರ, ಕೊಡದಿರ ಇದ್ರೆ ಅದೇನೋ ಪ್ರತಿಜ್ಞೆ ಕೂಡ ಮಾಡಿಸ್ತಾ ಇದಾರಂತೆ. ಸ್ವೀಕೃತಿ ಇಲ್ಲದೆ ಇದ್ರೆ ಹೇಗೆ ಅನ್ನುವಂಥದ್ದು ಒಂದು ಆತಂಕ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 100 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರಿಗೆ, ಈ ಜಾತಿಯ ಜ್ವಾಲ ಇದೆಯಲ್ಲ, ಇಲ್ಲಿಗೆ ನಿಲ್ಲುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದ್ರೆ ಕ್ಲಾರಿಟಿನೇ ಇಲ್ಲ. ಕೊಟ್ಟಿರುವಂಥ ಕಾಲಮಲ್ಲಿ ಯಾವುದೇ ರೀತಿಯಾಗಿ ಕ್ಲಾರಿಟಿ ಇಲ್ಲ. ಈಗ ಉಪಜಾತಿ ಅಂತ ಬಂದಾಗ ಯಾವುದಕ್ಕೆ ಸೇರಿಸಬೇಕು ಅನ್ನುವಂಥ ಗೊಂದಲ ಹಾಗೆ ಇದೆ. ಒಟ್ಟಿನಲ್ಲಿ ಪಾರದರ್ಶಕವಾಗಿ ಈ ಒಂದು ಜಾತಿ ಗಣತಿ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.